ಏನ್ ಮಾಡಿ ಶೂಟ್ ಮಾಡೋಣ? ಬೋ ಎಲ್ಲ ಹೊರ ಹೋಗ್ತಾವೆ ಎಲ್ಲ. ಆಡೋದು ಮುಂದೆ ತುಂಬಾ ಇದೆ. ಈಗ ಮೀನ್ ಹಿಡಿಯೋ ಆಟ ಆಡ್ತಾ ಇದೀವಿ. ಚೆನ್ನಾಗಿದೆ. ನೀನ್ ಎಷ್ಟು ಕೊಡ್ತೀಯ? ನಾನೇ ಕೊಡ್ಲಿ? ಯಾವಣ ಅವನ್ ತರ ಬಾರ ಬರ್ಲಿ ನಿಮಗೆ ಬೈ ಜಂಪರ್ ಹಂಗ ಗನ್ ಇಲ್ವಾ? ಗನ್ ಇಲ್ಲ ಗೈಸ್, ಗನ್ ಇಲ್ಲ ಇವ್ರ ಹತ್ರ. ಗೈಸ್ ಗನ್ ಇಲ್ಲ ಇವ್ರ ಹತ್ರ. ಹಾಕೊಂಡಿದ್ದಿಲ್ಲ, ಹೇಗೆ ಅನಿಸ್ತದೆ? ಎಕ್ಸ್ಪೀರಿಯನ್ಸ್ ಮಾಡೋಣ ಇವಾಗ. ಏನು ಶೂಟರ್ ಗನ್ ಶೂಟರ್ ಮಾಡ್ತಾ ಇದ್ದಾರೆ ಗೈಸ್. ಸರ್ ಒಬ್ಬರು, ಇದು ಒನ್ ಟೀಮು, ಇದೊಂದು ಟೀಮ್ ಗೈಸ್. ಇದು ಬ್ಲ್ಯಾಕ್ ಟೀಮು, ಇದು ರೆಡ್ ಟೀಮು. ರೆಡ್ ಟೀಮು, ನಂದು ರೆಡ್ ಟೀಮ್ಗೆ. ನಾನು ರೆಡ್ ಟೀಮ್ಗೆ ಸಪೋರ್ಟ್ ಗೈಸ್, ನಾನು ರೆಡ್ ಟೀಮ್ಗೆ ಸಪೋರ್ಟ್ ಮಾಡ್ತೀನಿ. ನೋಡೋಣ ಗೈಸ್ ಯಾವ ತರ ಹೊಡಿತಾರೆ ಹೊಡ್ಕೋತಾರೆ ಗಣ್ಣಿಂದ ಅಂತ. ಓಕೆ ಓಕೆ, ಸ್ಟಾರ್ಟ್ ಸ್ಟಾರ್ಟ್. ಯಾರು ನನಗೆ ಬಿಟ್ರಲ್ಲ. ಗೈಸ್ ನನಗೆ ಭಯ ಆಗ್ತದೆ ಗೈಸ್, ಗನ್ ಎಲ್ಲ ನನಗೆ ಬಿದ್ದ್ಬಿಡುತ್ತೆ ಅಂತ. ಗೈಸ್ ಮಾಡತ್ತಿದೀವಿ ಪಬ್ಜಿ ರೆಡಿ ಆಗ್ತಾ ಇದ್ದಾನೆ ನೋಡಿ ಗೈಸ್. ನಮ್ಮ ಫ್ರೆಂಡ್ ಇವನು ಪಬ್ಜಿ ಆಡೋಕೆ ರೆಡಿ ಆಗ್ತಾ ಇದ್ದಾನೆ. ನೋಡೋಣ ಈ ಗೇಮ್ ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತ ನೋಡಿ. ಅದನ್ನ ಸೀದಾ ಹಾಕೊಳ್ಳೋ ಬದಲು ಉಲ್ಟಾ ಹಾಕಿಬಿಟ್ಟಿದ್ದಾನೆ. ನೋಡಿ ಒಂದು ಟೀಮ್ ರೆಡಿ ಆಗಿದೆ. ನಾವು ರೆಡ್ ನ ತಗೊಂಡಿದ್ದೀನಿ. ಏನಕ್ಕಂದ್ರೆ ನಾನು RCB ಫ್ಯಾನ್ ಅಲ್ವಾ. ಡೇಂಜರ್, ನಮ್ಮ ಟೀಮು ಡೇಂಜರು. ನಮ್ಮ ಎದುರಾಳಿ ಇಲ್ಲಿದ್ದಾನೆ, ಹೊಡೆದು ಚಿಂದಿ ಮಾಡ್ತಾನೆ ಗಾಯ್ಸ್. ಒಳಗಡೆ ಆ ಕಡೆ ಕಿಳ್ತಾ ಇದೀವಿ ಬನ್ನಿ. ನಮ್ಮ RCB ಟೀಮ್ ಅವರು ಗಂಟು ಬಂದ ನೋಡಿ. ಇವನು ಒಳ್ಳೆ AK-47 ಗನ್ ಹಿಡ್ಕೊಂಡ್ ಬಂದ, ರೆಡಿ ಆಗಿದ್ದಾನೆ.
ನೆಕ್ಸ್ಟ್ ಟೀಮ್ ಮಾಡ್ತೀನಿ. ಹೇಗೆ ಅನಿಸ್ತು? ಚೆನ್ನಾಗಿತ್ತು. ಸುಸ್ತಾಯ್ತಾ? ಯಾವ ಟೀಮ್ ವಿನ್ ಆಯ್ತು? ರೆಡ್ ಗೈಸ್ ರೆಡ್ ವಿನ್ ಆಗಿದೆ ಅಂತೆ. RCB ವಿನ್ ಆಗಿದೆ. ರೀಲೋಡ್ ಮಾಡಿ A few moments later. ರೆಡ್ ಟೀಮ್ ಬ್ಲ್ಯಾಕ್ ಟೀಮ್. ರೆಡ್ ಇಸ್ ಅ ಡೇಂಜರು. ಸ್ವಲ್ಪ ಹುಷಾರಾಗಿರಿ. ಹೊಡೆದ್ರೆ ಗೇಮು RCB ಫಾರೆವರ್. ನಾವೇ ವಿನ್. ರೆಡಿ ಆಗಿದ್ದಾರೆ. ಇದೇ ಅನ್ನೋದು ಫಿಕ್ಸಿಂಗ್ ಅನ್ನೋದು CSK ಫಿಕ್ಸಿಂಗ್ ಅನ್ನೋದು CSK. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಾವೆಲ್ಲ ಹಿರಿಯ ಸುಪ್ಪಿನಿ ಸುಖ ಎಲ್ಲೆಲ್ಲ ನೋಡಿದ್ದೆ. ನನಗೆ ಬಿದ್ದಿದ್ರೆ ಸಾರಿ ಕೇಳ್ರಿ ರೂಲ್ಸ್ ಕೇಳಿ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಹಂಗೆ ಹೇಳ್ತಾರ. ಗೈಸ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. One hour later. ಮಾಡಿ ಏನ್ ಮಾಡಿ ಶೂಟ್ ಮಾಡೋಣ? ಬೋ ಎಲ್ಲ ಹೊರ ಹೋಗ್ತಾವೆ ಎಲ್ಲ. Guys, aim on shoot. Don't waste the paint ball. Black out. ಗೋಲಿನೇ ಇಲ್ಲ ಗಂದಲ್ಲಿ. ಖಾಲಿ ಮಾಡ್ಕೊಂಡ್ರಿ ನೀವು. ಹೆಲ್ಮೆಟ್ ಹಾಕೊಂಡು ಬನ್ನಿ. ಇಲ್ಲಿ ಬೇಡ. ಸೊ ಹೆಲ್ಮೆಟ್ ಹಾಕೊಳ್ಳಿ. Game over. Game guys, game. Game over. Guys, don't shoot. Black win the game, so red win the game. ರೆಡ್ ಟೀಮೇ ವಿನ್ ಆಯ್ತು ಫೈನಲಿ. RCB ಫಾರೆವರ್ ಗೈಸ್ ಗೆತ್ತು. ಬನ್ನಿ ಗೈಸ್. ಶೂಟರ್ ಗನ್ ಏನದು ಗೇಮ್? ಶೂಟರ್ ಗನ್ ಆಡಿದ್ವಿ. ತುಂಬ ಸುಸ್ತಾಗ್ಬಿಡ್ತು, ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ ಆರಾಮ. ಗೇಮ್ ಶೂಟರ್ ಗನ್ ಹೇಗೆ ಅನ್ನಿಸ್ತು ಗೇಮ್ ಶೂಟರ್ ಗನ್? ಹೇಗೆ ಅನ್ನಿಸ್ತು? ಚೆನ್ನಾಗಿತ್ತು ಗಂಡು ಗೇಮು. ಸರ್ ಕೊಡೋದಿಲ್ಲ ಮತ್ತೆ ಸರ್ ಹೊಡೆದೆ ನಾನು. ಏನು ಅನ್ನಿಸ್ತು? ಅದು ಮಿಸ್ ಆಗಿ ಇಷ್ಟು ಗನ್ ಅದು ಪಾಪ ಅದು ಇಲ್ಲಿ ಕೂತ್ಕೊಂಡಿತ್ತು. ನೆಕ್ಕೆ ಬಿಡುತ್ತೆ ಸ್ವಲ್ಪ, ಜಸ್ಟ್ ಮಿಸ್ ಆಗಿ. ಸಾರಿ ಸರ್, ಮಿಸ್ ಆಗಿ ಇದಾಯಿತು. ಸೊ ಗೇಮ್ನ ಫನ್ನಾಗಿ ಆಡಿದ್ವಿ, ಬಟ್ ರೆಡ್ ಟೀಮ್ ವಿನ್ ಆಯಿತು. ತುಂಬ ಸುಸ್ತಾಯಿತು, ಓಡಾಡಿ ಫೈನಲಿ ಖುಷಿ ಆಯಿತು. ಹೌದಲ್ಲ? ಹೌದು, ಚೆನ್ನಾಗಿತ್ತು ಗೇಮ್. ಮತ್ತೇನು ಇಲ್ಲಿ ಬರ್ಬೋದು, ಬೇರೆ ಜನ ಬಂದು ಆಟ ಆಡ್ಬೋದು. ಒಳ್ಳೆ ಫ್ಯಾಮಿಲಿ ಮತ್ತು ಕಪಲ್ಸು ಎಲ್ರಿಗೂ ಬರೋಕ್ಕೂ ಒಳ್ಳೆಯ ಪ್ಲೇಸ್ ಅಂತ ಹೇಳ್ಬೋದು. ಮತ್ತು ಇನ್ನೇನು ಏನೂ ಹೇಳೋಕ್ಕಿಲ್ಲ, ಚೆನ್ನಾಗಿದೆ. ಮುಂದೆ ಮತ್ತೆ ಏನು ಗೇಮ್ ಮತ್ತೆ ಇಲ್ವಾ ಆಡೋದು?
ಮುಂದೆ ತುಂಬ ಇದೆ. ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕಂತದ್ವಿ. ಎಸ್ ಗೈಸ್, ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ತುಂಬ ಸುಸ್ತಾಗಿದೆ. ಅದಕ್ಕಿಂತ ಮುಂಚೆ ಇನ್ನೊಂದೆರಡು ಗೇಮ್ಸ್ ಇದೆ. ಇನ್ನೊಂದೆರಡು ಗೇಮ್ನ ಆಡೋಣ. ಆಡಿಬಿಟ್ಟು ಮುಂದೆ ಫೈನ ಫಾಲೋ ಮಾಡೋಣ. ಎಲ್ಲರೂ ಆಟ ಆಡ್ತಾಯಿದ್ರೆ ನಾವಿಲ್ಲಿ ಚಿಕ್ಕ ಮೀನು ಹಿಡ್ಕೊಂಡಿದ್ದೀವಿ ನೋಡಿ. ನಾನು ಹಿಡಿತೀನಿ, ಕೊಡಿ ಹಾಕಿಲ್ಲಿ ಮಗ. ಅಲ್ಲಿ ಸ್ವಲ್ಪ ಕೇರ್ಫುಲ್ಲು. ಓಕೆ ಗೈಸ್, ನೋಡಿ ಮೀನು. ಮೀನು ಹಿಡಿಯೋ ಆಟ ಆಡ್ತಾ ಇದ್ದೀವಿ. ಚೆನ್ನಾಗಿದೆ ನೋಡಿ, ಚಿಕ್ಕ ಮೀನು ಕೇಸರ್. ಇನ್ನೊಂದು ಹಿಡಿ ನಮ್ಮ ತಡಿ. ಬಿಟ್ಬಿಡೋಣ ಗೈಸ್, ಬೇಡ ಮತ್ತೆ ಚಿಕ್ಕದು ನೋಡಿ ಗೈಸ್, ಹೆಂಗೆ ಬಿಡ್ಬಿಡ ಒದ್ದಾಡುತ್ತೆ. ಹೋಯ್ತು, ಬೇಡ ಬರೋ, ಸಾಕು ಬಾ. ಹಿಡಿದ್ಯಾ? ಬೇಡ ಬಾ. ಏನಾದರೂ ಚಿನ್ನ ಕರಗದು ಈ ಪ್ರೇಮ, ಕ್ಷಣ 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 ನೀನಿಲ್ಲದ ಕ್ಷಣ ಸಹಿಸದು. ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ ಗೈಸ್. ಗೈಸ್ ಇಲ್ಲಿ ನೋಡಿ. ಈಗ ಹಾಯ್ ಗೈಸ್. ಗೈಸ್ ಎಣ್ಣೆ ಹೊಡಿತಾ ಇದೀವಿ. ಎಣ್ಣೆ ಹೊಡಿತಾ ಇದೀವಿ. ಎಣ್ಣೆ ಅಲ್ಲ, 7 ಅಪ್ ಹೊಡಿತಾ ಅಂತ ಅನ್ಬೇಡ ಕಣ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರೆ, ಬಟ್ ನಾವು ಸ್ವಲ್ಪ ನಡಿ ಈ ಬಿಸಿಲಲ್ಲಿ ಸ್ವಲ್ಪ ಚಿಲ್ ಆಗೋಣ ಅಂತ 7 ಅಪ್ ತೊಗೊಂಬಂದು ನೋಡಿ ಗೈಸ್, ಹೆಂಗಿದೆ, ಚೆನ್ನಾಗಿದೆ. ಬಣೆ ಕುಡಿಯೋಣ. ಆಯ್ತಾ? ಜಿಪ್ಲೈನ್ ಹೌದಾ ಗೈಸ್? ಜ್ಯೂಸು ಅಂತ ತೆಗಿಯೋ ಮರೆ. ಎಣ್ಣೆ ಏನಲ್ಲ, ಜ್ಯೂಸ್ ಸ್ಪ್ರೈಟ್ ಕುಡಿತಾ ಇದ್ವಿ ಕೂಲಾಗಿ. ಎಲ್ಲರೂ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ ನೋಡಿ. ಹಾಕ, ಹೇಗೆ ಅನಿಸ್ತಾ ಇದೆ ಫೀಲು? ಫಸ್ಟ್ ಪ್ರಿಪೇರ್ ಮಾಡಿಸ್ಬೇಕು ಬನ್ನಿ. ಹಂಗೆ ಕೇಳಿದ್ರೆ ನಮಗೆ ಬರಲ್ಲ ಬಸ್ಸು. ಬನ್ನಿ ಗೈಸ್, ಕುಡಿಯೋಣ. ಟೇಸ್ಟ್ ನೋಡೋಣ. ಚಿಲ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಚಿಲ್ಡ್ ಆಗಿದೆ. ಬಿಸಿಲು ನೋಡ್ತಾ ಇರ್ಬೋದು, ವೆದರ್ ಎಷ್ಟೊಂದು ಬಿಸಿಲಾಗಿದೆ. ಎಲ್ಲಿ ನೋಡಿದ್ರೆ ತಂಪು ತಂಪು ಕೂಲ್ ಕೂಲ್. ನಾವು ಸ್ಪ್ರೈಟ್ ಕುಡಿತಾ ಇದ್ದೇವೆ. ಊಟ ಮಾಡಕ್ ಹೋಗ್ಲತ್ತಿ ಇವತ್ತು. ಬನ್ನಿ ನೋಡೋಣ. 2 ಗಂಟೆ ಆಯ್ತು. ನೋಡೋಣ. 2 ಗಂಟೆ ಆಯ್ತು. ಬನ್ನಿ ಗಾಯ್ಸ್, ಊಟಕ್ಕೆ ಹೋಗೋಣ. ಇವಾಗ ಊಟ ಏನೇನಿರುತ್ತೆ ಏನಿಲ್ಲ ಎಲ್ಲವನ್ನು ತೋರಿಸ್ತೀವಿ. ಬನ್ನಿ ಹೋಗೋಣ. ಸ್ವಿಮ್ಮಿಂಗ್ ಆಮೇಲೆ ಮಾಡೋಣ, ಅದಕ್ಕೆ ಇವಾಗ ಊಟ ಮಾಡೋಣ. ಬಿರಿಯಾನಿ. ಟೋಕನ್ ಕಟ್ಟಿದ್ದಾರೆ ಗಾಯ್ಸ್, ಅಂದರೆ ಲಂಚು. ಇದನ್ನು ತೋರಿಸಿದ್ರೆ ಬಿಡೋದು, ಇಲ್ಲಾಂದರೆ ಊಟ ಕೊಡಲ್ಲ ಗಾಯ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಟೋಕನ್ ಇಟ್ಕೊಳ್ಳಿ. ಬನ್ನಿ ಹೋಗೋಣ. ಇದು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಗೈಸ್. ನಾನ್ ವೆಜ್ಜಾ ಅದು? ವೆಜ್ಜು. ಇಲ್ಲಿ ಕೊಡಬೇಕು. ಬೈ ಗೈಸ್, ಇದು ಸೂಪು, ಇದು ಗೋಬಿ ಮಂಚೂರಿ. ಇದು ರೋಟಿ ತಗೊಳ್ರು. ಇದು ಯಾವುದು? ಗೈಸ್ ಇದು ಏನು ಗೊತ್ತಾಗ್ತಲ್ಲ. ಹಾಂ ಬರೋದು ಚೆನ್ನಾಗಿದೆ ರೆಸಾರ್ಟು. ಇದು ಚಪಾತಿ ಗಾಯ್ಸ್. ಬೇಡ ಬೇಡ ಸರ್, ನೋಡಿ ನಾನ್ ವೆಜ್ ಇಲ್ಲ ವೆಜ್ಜು. ನಾವು ನಾನ್ ವೆಜ್ಗೆ ಹೋಗೋಣ. ಚಿಕನ್ 65 ಎಸ್ ಹಾಕಿ.
ರೈಸ್ ಚಿಕನ್ 65. ಇದು ಚಿಕನ್ ಮಟನ್ ಇದು ಕೇಳು ದಂಡಲ್ಲಿ ಇದು ಚಿಕನ್ ಕರಿ ಗೈಸ್, ಚಿಕನ್ ಕರಿ. ಪ್ರೀತಿ ನೀ ಹುಟ್ಟೋದೆಲ್ಲಿ ನಿನ್ನ ಆತವರೂರಲ್ಲಿ ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ ನಿನಗಿಂತಲೂ ರುಚಿ ಯಾವುದು ನೀನಿದ್ದರೆ ಬೇರೆ ಬೇಕೆನಿಸದು ಪ್ರೀತಿ ನಿಂಗಿಷ್ಟ ಯಾರು ನಿನ್ನ ಕೈಗೊಂಬೆ ಬರುವೆ ವರ ಆಸೆಯ ತುಂಬ ನೀ ಹರಿ ಟೇಸ್ಟ್ ಹೇಗಿದೆ? ಟೇಸ್ಟ್ ಹೇಗಿದೆ? ತಿನ್ಬೋದಾ? ಚಿಕನ್ ಹೇಗಿದೆ ಸರ್? ನೀವು ಹೇಳಿ. ಚೆನ್ನಾಗಿದೆಯಾ? ಬರ್ಬೋದಾ ಬೇರೆ ಯಾರಾದರೂ ರೆಸಾರ್ಟ್ಗೆ? ಹಾಂ ಹೇಳೋ ಗಣೇಶ್. ಗಣೇಶ್ ಚೆನ್ನಾಗಿದಾ ಸರ್? ಹೇಳಿ ಸರ್. ಹೇಗೆ ಅನಿಸ್ತಾ ಇದೆ ಊಟ? ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆಯಾ? ನಮಗೂ ಓಕೆ ಓಕೆ ಆಯಿತು. ಸ್ವಲ್ಪ 50-50 ಅನ್ನಿಸ್ತು. ಟಿಫನ್ ಇಷ್ಟ ಆಯಿತು. ಐ ಥಿಂಕ್ ಆಲ್ ಗುಡ್ ಅನಿಸ್ತಾ ಇರ್ಬೋದು. ಸ್ವಿಮ್ಮಿಂಗ್ ಅಲ್ಲಿದೆ, ಬಟ್ ಇದು ಹಡಗಲ್ಲಿ ಹೋಗೋದು ಥರ ಇದೆ. ಮೇಲ್ಗಡೆ ಜಿಪ್ ಲೈನ್ ಇದೆ. ಬನ್ನಿ ಗಾಯ್ಸ್ ನೋಡೋಣ ಹೇಗಿದೆ. ಆಡ್ಬಿಡೋದು ಸಾಕು. ಸರಿ, ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ಮ್ಯಾಮ್? ನೀರು ಚೆನ್ನಾಗಿಲ್ಲ ನೋಡಿ ರೆಸಾರ್ಟ್ ಅವ್ರೆ, ನೀರು ಚೆನ್ನಾಗಿಲ್ಲ. ಸ್ವಲ್ಪ ಅದನ್ನ ಕ್ಲೀನ್ ಮಾಡಿ. ಸರ್ ಹೇಗೆ ಅನಿಸ್ತ? ಊಟ ಮಾಡಿದ್ರಲ್ಲ ಹೆಂಗೆ? ಅದು ಟೇಸ್ಟ್ ಚೆನ್ನಾಗಿದೆ? ಟಿಫನ್ಕಿನ ಅದು ನಾರ್ಮಲ್ ಅಲ್ಲ? ಎಷ್ಟು ಕೊಡ್ತೀರಾ 100ಗೆ? 100 ಎಷ್ಟು ಕೊಡ್ತೀರಾ? ಬೇಡವಾ? 10ಗೆ ಎಷ್ಟು ಕೊಡ್ತೀರಾ? ಅಂದ್ರೆ ನಾನು 100 7 ಕೊಡ್ತೀರಾ? 7 ಕೊಡ್ತಾವ್ರೆ. ನೀನು ಎಷ್ಟು ಕೊಡ್ತೀವ? ನೀನು ಎಷ್ಟು ಕೊಡ್ತೀಯ? ನಾನೇ ಕೊಡಲಿ ಯಾವಣ? ಹೌ ಯು ಫೀಲ್? ಚೆನ್ನಾಗಿತ್ತಾ? ಭಯ ಆಯ್ತಾ? ಹಾಂ, ಎಂಜಾಯ್. ಎಸ್, ಮೈ ಲೈಫಾ? ಪೂರ ಇವನು ಹೆದರ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಪೂರ್ತಿ ಕೊಳಕ್ ನೀರಲ್ಲಿ ಹೆಂಗೆ ಕೊಳಕ್ ಆಗ್ತದೆ ನೋಡಿ. ಹೆಂಗ ಅನ್ಸೋ ನವಾಜ್? ಬೇಗ ಹೇಳು, ಕಮೆಂಟ್ರಿ ಕೊಡು ಗೈಸ್. ರೇನ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಬಟ್ ಮಳೆನೂ ಬಂದಿದೆ ನೋಡಿ, ಕಾಣಿಸ್ತಿರ್ಬೋದು. ಸರ್ ಕುಣಿರಿ.
ಮೆಟ್ಟಿದರೆ ಕನ್ನಡವನ್ನು ಬೇಕು, ಮೆಟ್ಟಿದರೆ ಕನ್ನಡವನ್ನು ಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ. ಗೈಸ್ ಎಲ್ಲರೂ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತವ್ರೆ, ಬಟ್ ನಾವು ಜೊತೆ ಎಲ್ಲರೂ ಸೇರ್ಕೊಂಡು ನೋವಿದೆ, ಆಕ್ರೋಶ ಇದೆ, ಯಾಕೆ ಭಗವಂತ? ತುಂತುರು ಮಳೆಯಲ್ಲಿ ನೆನೀತಾ ಇದೀವಿ ಗೈಸ್. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋದು ಕಾಮನ್, ಬಟ್ ನಾವು ನೆನೆಯೋದಿದೆಯಲ್ಲ ಭಾರಿ ಖುಷಿ ಜಾಸ್ತಿ ಬಂತು ಗೈಸ್. ಹೇಗೆ ಅನಿಸ್ತಾ ಇದೆ ಹೇಳೋ ಫೀಲ್? ನೀರು ಬರ್ಲಿಲ್ಲ, ಬೇಜಾರಾಗ್ತೈತೆ. ಹೋಗಿ ನೀರಲ್ಲಿ ಆಡಿದ್ರೆ ಒಂದು ಲೆಕ್ಕ ಚೆನ್ನಾಗಿರುತ್ತೆ ಅಂತ. ನಿನ್ಗೋ ಶೂಟರ್ ಮಾತಾಡು ಸರ್, ನೀವು ಮಾತಾಡಿ ಅಂದ್ರೆ ಅಲ್ಲೋದ್ರಿ ಸರ್ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಅಲ್ಲೇ ಹೋಗ್ಬೇಕು ಸರ್, ಮಾತಾಡಿ. ನಾವೇನ್ ಹೇಳೋಣ, ಹೇಳಕ್ ಒಡೆ ಇಲ್ಲ, ಚೆನ್ನಾಗಿದೆ ರಿಸಲ್ಟ್. ಹಾ. ನಮ್ಮ ಫ್ರೆಂಡ್ಸ್ ಕೂಡ ಅಷ್ಟು ಎಂಜಾಯ್ ಮಾಡ್ತಾರೆ. ಗೈಸ್, ಮಾತ್ರ ಇವಾಗ ಬಂದವ ಮಳೆ ಬರ್ತಾ ಇದೆ, ನಾವು ಅಲ್ಲಿ ಇದು ಹೋಗ್ತಾ ಇದೀವಿ. ಜೋಕಾಲ ಆಡ್ತಾ ಇದಾರೆ ಗೈಸ್ ನೋಡಿ. ಬಿದ್ದೀವೋ ನೀನು ಅದ್ರೊಳಗಿಂದ ಬರ್ತೇನೆ ಹಿಂಗೆ ಎಲ್ಲ ಬರ್ತಾ ಇದೆ ಗೈಸ್. ಇದರಿಂದ ಒಳಗಡೆ ಎಲ್ಲ ಚಿಕ್ಕ ಮಕ್ಕಳದು. ಐ ಹಿಂಗಂದೆ ನೀ ಅವನ ತರ ಬಾರ ಬರ್ಲಿ ನಿಮಗೆ ಬೈ ಜಂಪರ್ ಹಂಗ ಜಂಪ್. ಈ ಸಲ ಗೇಮ್ ಎಲ್ಲ ಮುಗೀತು. ಈಜಾಡೋರು ಈಜಾಡಿದ್ರು, ಗೇಮ್ ಆಡೋರು ಗೇಮ್ ಆಡಿದ್ರು, ಎಲ್ಲ ಮುಗೀತು. ಇವಾಗ ಸ್ನ್ಯಾಕ್ಸ್ ಇದೆ, ಬನ್ನಿ ಹೋಗ್ತಾ ಇದೀವಿ ಗೈಸ್. ನೋಡಿ ಎಂಜಾಯ್ ಮಾಡಿ ತೋರಿಸ್ತೀವಿ. ಬನ್ನಿ. ಬ್ರದರ್ಸ್ ಇದಾರೆ, ಬನ್ನಿ ಅವ್ರನ್ನ ಕೇಳೋಣ. ಅವ್ರ ನೋಡ್ತಾ ಇದ್ರೆ ನಮ್ಮ ಸೈಡ್ ಇರೋರ್ ತರ ಕಾಣಿಸ್ತಾ ಇದಾರೆ. ಅಲ್ಲ ಎಕ್ಸ್ಕ್ಯೂಸ್ ಮಿ ಬ್ರದರ್, ಎಕ್ಸ್ಕ್ಯೂಸ್ ಮಿ, ನಿಮ್ ಜೊತೆ ಮಾತಾಡ್ಬೋದಾ? ರೆಸಾರ್ಟಿಗೆ ಬಂದು ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ನೀವೇ ಯಾವ ಊರು ನಿಮ್ದು? ಅಲ್ಲಿ ಇವರು ನಮ್ಮ ಹುಬ್ಳಿ. ಹೌದು. ಹಾಗೆ ಇಲ್ಲಿ ಬಂದ್ವಿ. ನಮ್ಮೆಲ್ಲ ಬೆಂಗಳೂರು ಬಾಯ್ಸ್ ಎಲ್ಲ ಬೆಂಗಳೂರು ಎಲ್ಲ ಮಿರಿಂಡಾ ಬಾಯ್ಸ್ ಬೆಂಗಳೂರು ಹುಡುಗರು. ಚೆನ್ನಾಗಿದೆ ಬ್ರೋ, ಎಲ್ಲರೂ ಬನ್ನಿ. ಫ್ಯಾಮಿಲಿ ಜೊತೆ ಎಲ್ಲ ಎಂಜಾಯ್ ಮಾಡ್ಬೋದು. ಮಕ್ಕಳು ಎಂಜಾಯ್ ಮಾಡ್ಬೋದು. ಎಲ್ಲರೂ ಬನ್ನಿ. ಡೈಲಿ ಬ್ಯುಸಿ ಲೈಫಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಾಗುತ್ತಲ್ಲ. ನಮ್ಮ IT ಅವ್ರಿಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಜಗದೀಶ್ ಅಂತ, ಬೆಂಗಳೂರು. ಫುಲ್ ಪೀಸು, ಫುಲ್ ಎಂಜಾಯ್ ಮಾಡಬೇಕು, ಫುಲ್ಲು ರಿಲ್ಯಾಕ್ಸ್ ಮಾಡಬೇಕು, ಕೆಲಸ ಮಾಡಬೇಕು, ದುಡಿಬೇಕು ಅಷ್ಟೇ. ನಮ್ಮ ಹೆಸರು ಭಾಸ್ಕರ್ ರೆಡ್ಡಿ ಅಂತ. ಸೊ ಲೈಫಲ್ಲಿ ಎಲ್ಲ ಕಡೆನೂ ಈವನ್ ಜಾಬ್ ಬಗ್ಗೆ ಎಲ್ಲ ಕಡೆ ಕಷ್ಟ ಇದ್ದೇ ಇರುತ್ತೆ. ಸೊ ಯಾವುದೋ ಒಂದು ಟೈಮಲ್ಲಿ ವೀಕೆಂಡು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಈವನ್ ಔಟ್ಸೈಡ್ ಬಂದು ಎಂಜಾಯ್ ಮಾಡಿ ಮೈಂಡ್ ಫ್ರೀ ಇರುತ್ತೆ. ಸೊ ಈವನ್ ಲೈಫಲ್ಲಿ ಇದ್ದಾಗ ಟೈಮ್ ಸಿಕ್ಕಿದಾಗ ಎಂಜಾಯ್ ಮಾಡಬೇಕು, ಇಲ್ಲ ಅಂತಂದರೆ ಕಷ್ಟ ಮತ್ತು ಟೈಮ್ ಸಿಗೋದಿಲ್ಲ ಅಂತ. ಇದು ಮಾತ್ರ ನಾನು ನಿಮ್ಗೆ ಎಲ್ಲರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಚೆನ್ನಾಗಿದೆ. ರಜೆ ಆಟ ಕೂಡ ಬಂದಿದ್ವಿ, ಸೆಕೆಂಡ್ ಟೈಮ್ ಬಂದಿದ್ವಿ. ತುಂಬ ಚೆನ್ನಾಗಿದೆ, ಬಂದು ಎಂಜಾಯ್ ಮಾಡಿ. ನಾವು ನೀರಜ್ ಅಂತ, ಬೆಂಗಳೂರಿಂದ. ಚೆನ್ನಾಗಿದೆ ರೆಸಾರ್ಟು. ಇದು 4ನೇ ಸತಿ ಬರ್ತಿರೋದು ನಾವು. ಸೊ ಫ್ಯಾಮಿಲಿ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಇಷ್ಟ ಆಯ್ತು ಅಂತಲೇ ಮತ್ತೆ ಇಲ್ಲೇ ಬಂದಿರೋದು. ಸೊ ಬನ್ನಿ, ಎಂಜಾಯ್ ಮಾಡಿ ಎಲ್ಲರೂ. ಹಾಯ್ ಅಣ್ಣ, ನಾವು ಹುಬ್ಳಿ ಗಂಡು ಮೆಟ್ಟಿದ ನಾಡು. ನಾವು ಹುಬ್ಳಿಯಿಂದ ಇಲ್ಲಿ ಬೆಂಗಳೂರು, ನಮ್ಮ ಟೀಮೆಲ್ಲ ಇದು ಇಲ್ಲ. ಇದೇನಂದರೆ ಇದು ಆ್ಯಕ್ಚುಲಿ ನಾವೊಂದು ಎಕ್ಸಾಂಪಲ್ ಏನೋ ಉದಾಹರಣೆ ಹೇಳ್ಬೇಕಂದ್ರೆ, ಸಿಟ್ಟಿಗೆ ಏನಂತಾರ, ಸಿಟ್ಟಿಗೆ ಕೋಪ 5 ನಿಮಿಷ ಸಿಟ್ಟಿಗೆ ಕೈ ಕೊಡಬಾರ್ದಂತ. ಇದು ಅದೇ ಎಕ್ಸಾಂಪಲ್ಲು. ಆಮೇಲೆ ಇದು ಬೈಕ್ ಆರಾಮಾಗಿ ಸೇಫಾಗಿ ಗಾಡಿ ಓಡಿಸಿ ನಾವು ಹೇಳೋದಂದರೆ, ಬಿದ್ದರೆ ತುಂಬ ಕಷ್ಟ, ತುಂಬ ಕೈ ಆಗಿದೆ. ಆಮೇಲೆ ಸಿಟ್ಟಿಗೆ ಏನೋ ಒಂದು 5 ನಿಮಿಷ ಸಿಟ್ಟಿಗೆ ಓಕೆ ಕೊಟ್ಟು ಏನೋ ಗದ್ದಲ ಮಾಡ್ಕೊಂಡಿದ್ದೀವಿ. ಓಕೆ, ಇದು ರೆಸಾರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸಕ್ಕತ್ತಾಗಿದೆ. ನಾವೊಂದು 3-4 ಸಲ ಬಂದ್ವಿ, 4 ಸಲ ಬಂದಿದ್ದೀವಿ. ಸೂಪರಾಗಿದೆ, ಎಂಜಾಯ್ ಮಾಡಿದ್ವಿ. ಎಲ್ಲ ಬಾಯ್ಸ್ ಬಂದಿದ್ದೀವಿ. ನೆಕ್ಸ್ಟ್ ನೋಡೋಣ. ಓಕೆ, ಥ್ಯಾಂಕ್ ಯು.
ಇದು ನೋಡಿ ಇದೇ ಎಕ್ಸಾಂಪಲ್ಲು. 5 ನಿಮಿಷ ಸೇಫ್ ಡ್ರೈವ್ ಮಾಡಿ ಸೇಫಾಗಿ ಮನೆ ಹೋಗಿ. ಆಮೇಲೆ ಆಫೀಸು ಮನೆ ಅಂದರೆ ಆಫೀಸ್ ಬೇರೆ, ವರ್ಕ್ ಕಲ್ಚರು ವರ್ಕಿಗೆ ಅಂದರೆ ನಮ್ಗೆ ಇಲ್ಲಿ ಸ್ವಲ್ಪ 5 ನಿಮಿಷ ಟೈಮ್ ಬೇಕೇ ಬೇಕು. ಒನ್ ಡೇ ಅಥವಾ ಔಟ್ ಆಫ್ ಬಂದಿದ್ದೀವಿ. ಹೌದೌದು ಬೇಕೇ ಬೇಕು, ಇಲ್ಲಾಂದರೆ ಲೈಫೇ ಇಲ್ಲ. ಓಕೆ, ಥ್ಯಾಂಕ್ ಯು. ಇದೇ ನಮಸ್ತೆ, ನನ್ನ ಹೆಸರು ಆಶೀರ್ವಾದ್ ಅಂತ. ಇದು ನಾವು ಆಲ್ರೆಡಿ ಮೂರನೇ ಟೈಮ್ ಬಂದಿದ್ದೀವಿ. ನಾವೊಂಥರ ಎಲ್ಲ ನೆಂಟರಾಗ್ಬಿಟ್ಟಿದ್ವಿ. ಇಲ್ಲಿ ಎಲ್ಲ ಗೊತ್ತಿರೋರೇ ಆಗ್ಬಿಟ್ಟವ್ರೆ. ನಾವು ಪಾಪ ಫೋನ್ ಮಾಡಿದ್ರೆ ಸಾಕು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವೇನೇ ಕೇಳಿದ್ರು ಅವ್ರು ಇಲ್ಲ ಅನ್ನಂಗೆ ಮಾಡಿಕೊಡ್ತಾರೆ. ಊಟ ತಿಂಡಿ ಕಾಫಿ ಆ ವಿಚಾರಕ್ಕೆ ಬಂದರೆ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ಸಫಿಷಿಯೆಂಟಾಗಿ ಸಿಗುತ್ತೆ. ಬಂದು ಸ್ವಿಮ್ಮಿಂಗ್ ಪೂಲಲ್ಲಿ ಎಂಜಾಯ್ ಮಾಡಿ, ಎಲ್ಲ ಥರ ವ್ಯವಸ್ಥೆನೂ ಇದೆ. ತುಂಬ ಚೆನ್ನಾಗಿದೆ ರೆಸಾರ್ಟು. ಬಟ್ ಏನಂದರೆ ನಿಮ್ಮ ಕಂಟ್ರೋಲಲ್ಲಿ ನೀವಿರಿ, ಯಾವುದನ್ನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬಂದು ಎಂಜಾಯ್ ಮಾಡಿ ಹೋಗಿ, ಅಷ್ಟೇ ಸಾಕು. ಎಲ್ಲ ಜಾಸ್ತಿ ಮಾಡಿದ್ರೆ ಅದು ಬೇರೆ ಥರ ಆಗುತ್ತೆ. ಬೇರೆ ಥರ ಆದರೆ ರೆಸಾರ್ಟರ್ಗೂ ತೊಂದರೆ, ನಮಗೂ ತೊಂದರೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾನೆ. ಓಕೆ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನೋಡಿದ್ರಲ್ಲ ಇವತ್ತೊಂದು ದಿನ ಈ ರೆಸಾರ್ಟ್ನಲ್ಲಿ ಯಾವ ಥರ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಹಾಗೆ ಈ ಒಂದು ಎಂಜಾಯ್ಮೆಂಟ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತೋನ್ನ ಕಮೆಂಟ್ ಮಾಡಿ, ಮರೆಯೋಕ್ಕೆ ಹೋಗಬೇಡಿ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.